ಏನಿವತ್ತು ಶ್ರೀನಾಥ್ ಅವರು ಹೇಳಿದ್ರು, ಮೂರು ಪಕ್ಷಗಳು ಕೂತ್ಕೊಂಡು ಸಮಾನತೆಯಾಗಿ ಮಾತನಾಡಿ ಸಾಮರಸ್ಯವಾಗಿ ಏನು ಒಡಕಿಲ್ದಿರೋ ಇದು ತಾಲೂಕಿಗೆ ಮಾದರಿ ಆಗಬೇಕು ಅನ್ನೋ ಒಂದು ಉದ್ದೇಶದ ಮೇಲೆ ಈ ವೇಮಗಲ್ಲು ಸೊಸೈಟಿನ ಈ ಥರ ತೀರ್ಮಾನ ತಗೊಂಡಿದ್ದೀರಿ. ಮುಂದಿನ ದಿನಗಳಲ್ಲಿ ಇಡೀ ಕೋಲಾರ ತಾಲೂಕಿನಲ್ಲಿ ಸಹಕಾರ ಸಂಘಗಳಿಗೆ ಇದೇ ಥರ ತೀರ್ಮಾನ ತಗೊಂಡ್ರೆ ಸಂಘಗಳು ಸಾಗೋದಕ್ಕೆ ಒಂದು ಒಗ್ಗಟ್ಟಿನಿಂದ ಇರೋದಕ್ಕೆ ಆಸ್ಪದ ಆಗ್ತೈತೆ ಅಂದ್ಬಿಟ್ಟು ನಮಗೊಂದು ಆಸೆ. ಏನು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಚುನಾವಣೆ ನಡೆದಿದೆಯೋ, ಹಿಂದೆ ನಿರ್ದೇಶಕರ ಚುನಾವಣೆಗೆ ನಾವೆಲ್ಲರೂ ಕೂಡ ಮೂರ ಪಕ್ಷದವರು ಎಲ್ಲ ಒಟ್ಟಾಗಿ ಸೇರಿ ಇವತ್ತು ಸಹಕಾರ ವ್ಯವಸ್ಥೆ ಅಂದರೆ ಏನು, ಸಹಕಾರ ಸಂಘ ಅಂದರೆ ಅದರಲ್ಲಿ ಎಲ್ಲರೂ ಸಹಕಾರ ಭಾವನೆಯಿಂದ ಹೋಗ್ಬೇಕನ್ನೋಂಥ ಒಂದು ಉದ್ದೇಶ ಏನಿತ್ತೋ ಆ ಉದ್ದೇಶಕ್ಕೆ ಅರ್ಥ ಬರೋಂಥ ರೀತಿಯಲ್ಲಿ ಇವತ್ತು ವೇಮಗಲ್ ಸೊಸೈಟಿನಲ್ಲಿ ನಡೆಸ್ಕೊಳ್ಳೋಂಥದ್ದಾಗಿದೆ. ಸಹಕಾರ ಸಂಸ್ಥೆಗಳಂದರೆ ಹಿಂದೇನು ಈಗಲೂ ಇರೋದು ಏನಂದರೆ ರಾಜಕೀಯನ ಹೊರಗಿಟ್ಟು ಸಂಸ್ಥೆ ಒಳಗಡೆ ಬಂದರೆ ನಾವೆಲ್ಲೇ ಒಗ್ಗಟ್ಟು, ನಾವೆಲ್ಲ ಒಂದೇ ಅಂತೇಳಿ ನಮ್ದು ಏನಿದೆ ಸಂಸ್ಥೆ ಎರಡು ಕೈ ನಾವು ಜೋಡಿಸ್ತಾ ಇದ್ರೆ ಅಂದರೆ ನಾವೆಲ್ಲರೂ ಕೂಡ ಒಂದೇ. ಇಲ್ಲಿ ಪಕ್ಷ ಭೇದ ಭಾವನೆ ಇಲ್ದಿರೋ ರೀತಿಯಲ್ಲಿ ಸಹಕಾರ ವ್ಯವಸ್ಥೆ ನಡೀತಿರೋದು ಒಂದೇ ಒಂದು ಇದಕ್ಕೆ ನಾವು ಎರಡು ಕೈಯನ್ನು ಕೊಟ್ಟು ನಡೆಸ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆ ಇವತ್ತೇನು ಸಹಕಾರ ವ್ಯವಸ್ಥೆ ಇದೆಯೋ ಆ ಕೆಲಸವನ್ನು ಇವತ್ತು ವೇಮಗಲ್ ಸೊಸೈಟಿ ಮುಖಾಂತರ ನಾವೆಲ್ಲರಿಗೂ ಕೂಡ ಸಂದೇಶವನ್ನು ಕೊಡುವಂಥದ್ದಾಗಿದೆ. ಯಾಕೆಂದರೆ ಒಂದು ಸಹಕಾರ ಸಂಸ್ಥೆ ಬಂದ ಮೇಲೆ ಇಲ್ಲಿ ಯಾರೇ ಅಧಿಕಾರ ಬರ್ತಾರೋ ಅವರು ಅಧಿಕಾರ ವಹಿಸ್ಕೊಂಡ ಮೇಲೆ ಇಲ್ಲಿ ಪಕ್ಷ ಮತ್ತು ಯಾರು ಯಾರ ರೈತ ಆ ರೈತ ಅವರು ಇವರು ಅಂತ ಬರೋದಿಲ್ಲ. ಇಲ್ಲಿ ಬರೋಂಥವ್ರು ಎಲ್ಲ ಕೂಡ ನಮ್ಮ ರೈತರು, ಇಲ್ಲಿ ಬರೋಂಥವ್ರು ಎಲ್ಲ ಕೂಡ ಇಲ್ಲಿ ಯಾರ್ಯಾರು ಬರ್ತಾರೋ ಇಲ್ಲಿ ಜನರೆಲ್ಲ ಕೂಡ ನಮಗೆ ಬೇಕಾದವರು. ಇಲ್ಲಿ ಯಾವುದು ಪಕ್ಷ ಬೇವನೆ ಆಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವತ್ತು ಆ ಒಂದು ಸಹಕಾರ ವ್ಯವಸ್ಥೆನ ನಮ್ಮ ಹಿಂದಿನ ಹಿರಿಯರು ಇವತ್ತು ಕಟ್ಟು ಹೋಗಿದ್ದಾರೋ ಅದನ್ನು ಇವತ್ತು ನಾವು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲಿ ವೇಮಗಲ್ಲಲ್ಲಿ ವಿಶೇಷವಾಗಿ ಭಾಳ ಬಲಿಷ್ಠವಾಗಿ ಇವತ್ತು ಈ ಸಮಸ್ಯೆಯನ್ನು ಬೆಳೆಸ್ಕೊಂಡ್ಬಂದಿದ್ದಾರೆ. ಹಿಂದೆ ಇವತ್ತು ಭಾಳಷ್ಟು ಜನ ಅಧ್ಯಕ್ಷರಾಗಿದ್ದಾರೆ, ಅದರಲ್ಲಿ ಅವರು ಇವರು ಅಂತೇನಿಲ್ಲ, ಆದಂಥವರು ಎಲ್ಲ ಅಧ್ಯಕ್ಷರುಗಳು ಈ ಭಾಗದ ಎಲ್ಲ ಮುಖಂಡರು ಸಹಕಾರದಿಂದ ಈ ಸಂಸ್ಥೆ ಇದುವರೆಗೂ ಕೂಡ ಭಾಳ ಉತ್ತಮವಾಗಿ ನಡ್ಕೊಂಬಂದಿರೋದ್ರಿಂದ ಮುಂದೆ ಕೂಡ ನಾವು ನಡ್ಕೊಂಡು ಹೋಗ್ಬೇಕಂತ ನಮ್ಮೆಲ್ಲರ ಆಸೆ. ಅದು ಬಿಟ್ಟರೆ ಬೇರೆ ಇರಲಿ ಯಾವ ಉದ್ದೇಶ ನಮ್ಗೆ ಯಾರಿಗೂ ಇಲ್ಲ. ಇಲ್ಲಿ ಚೆನ್ನಾಗಿ ಸಂಸ್ಥೆ ನಡೀಬೇಕು, ಈ ನಡೀತಾ ಇರೋ ಸಂಸ್ಥೆ ಮುಂದೆ ಕೂಡ ಚೆನ್ನಾಗಿ ಆಗಬೇಕನ್ನೋ ಒಂದು ಕಾರಣಕ್ಕೋಸ್ಕರಾಗಿ ನಾವೆಲ್ಲರೂ ಕೂಡ ಮಾತಾಡಿ ಇವತ್ತು ಅಧಿಕಾರವನ್ನು ಕೊಟ್ಟಿದ್ರಿ. ಅವರು ಕೂಡ ಹಿಂದೆ ನಡೆಸ್ಕೊಂಡು ಹೋಗಿದ್ದಾರೆ, ಇನ್ನೂ ಕೂಡ ನಡೆಸ್ಕೊಂಡು ಹೋಗ್ಬೇಕು. ಇವತ್ತು ನಮ್ಮ ಶ್ರೀನಾಥ್ ಅವರು ಏನು ಹೇಳಿದಾರೋ ಅದನ್ನು ಮುಂದಿನ ದಿನಗಳಲ್ಲಿ ಅದೆಲ್ಲ ಕೂಡ ನಡ್ಕೊಂಡು ಹೋಗೋಂಥ ರೀತಿಯಲ್ಲಿ ಈ ಸಂಘ ನಾವು ಯಾರು ಬೇರೆಯವರು ಕಿವಿಗೆ ಬೀಳ್ದಿರೋ ರೀತಿಯಲ್ಲಿ ಸಂಘವನ್ನು ನಡೆಸ್ಕೊಂಡು ಹೋಗ್ಬೇಕು. ಈ ಸಂದರ್ಭದಲ್ಲಿ ನಾವೆಲ್ಲ ಕೂಡ ತೀರ್ಮಾನವನ್ನು ಮಾಡಿದ್ರಿ, ಆ ರೀತಿಯಲ್ಲಿ ಹೋಗ್ತೈತೆ ಅಂತ ನಾನು ಆಶಿಸ್ತಾ ಎಲ್ಲರಿಗೂ ಶುಭವನ್ನು ಕೋರಿ ನಾನು ನಿರ್ದೇಶಕರಿಗೆ ನಮಗೆಲ್ಲ ಹೆಚ್ಚಿನ ಜವಾಬ್ದಾರಿ ಕೊಟ್ಟಂಥ ನಮ್ಮ ಹಿರಿಯ ನಾಯಕರಿಗೆಲ್ಲರಿಗೂ ನಮ್ಮ ಇಡೀ ನಿರ್ದೇಶಕರ ಪರವಾಗಿ ಧನ್ಯವಾದಗಳು. ನಮ್ಮ ಇಡೀ ಷೇರುದಾರರಿಗೂ ನಮ್ಮ ಪರವಾಗಿ ಧನ್ಯವಾದಗಳು. ಇವರ ಮಾರ್ಗದರ್ಶನದಲ್ಲಿ ಇನ್ನೂ ಮುಂಚಿನ ದಿನಗಳಲ್ಲಿ ಹೆಚ್ಚಿನ ಅಭಿವೃದ್ಧಿ ತಗೊಂಡೋಗ್ತೀರಿ, ಎಲ್ಲ ಒಗ್ಗಟ್ಟಾಗಿ ನಡ್ಕೊಂಡು ಹೋಗ್ತೀರಿ. ಅವ್ರು ಏನು ನಾವು ಮಾತು ಕೊಟ್ಟಿದ್ರೆ ಅದನ್ನ ಮುಗಿಸ್ಕೊಳ್ತೀವಿ. ನಾವು ಹೆಚ್ಚಿನ ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ತೀವಿ. ಇಲ್ಲಿ ಗೋರು ತೆಗೆಯೋತಾರಲ್ಲ, ಇನ್ನೂ ಅಭಿವೃದ್ಧಿ ಅಂತ ತಗೊಳ್ತೀವಿ. ಏನು ವೇಮಗಲ್ ಸೊಸೈಟಿ ಅಧ್ಯಕ್ಷರು ಉಪಾಧ್ಯಕ್ಷರು ಒಂದು ಚುನಾವಣೆ ಇತ್ತು. ಈ ಚುನಾವಣೆಯಲ್ಲಿ ಏನು ನಮ್ಮ ಮೂರು ಪಕ್ಷದ ನಮ್ಮ ನಾಯಕರಾದಂಥ ಸಿ.ಎಂ. ಶ್ರೀನಾಥಣ್ಣವರು, ನಾರಾಯಣ ಸೋಮಣ್ಣವರು ಮತ್ತು ಬಿಡ್ಲಿ ಸೂರ್ಯಪ್ರಕಾಶ್ ಅಣ್ಣವರು 3 ಜನ ಸೇರಿ ಒಂದು ಸಂಘ ಸಂಸ್ಥೆಯನ್ನು ರಾಜಕೀಯವಾಗಿ ನೋಡಬಾರ್ದು, ಇಲ್ಲಿ ಎಲ್ಲರೂ ಸಮಾನವಾಗಿ ಒಂದು ಅವಕಾಶ ಮಾಡಿಕೊಟ್ಟು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲ ಸಮುದಾಯಗಳನ್ನು ಒಗ್ಗೂಡಿಸ್ಕೊಂಡು ಹೋಗ್ಬೇಕಂತ ಒಂದು ಒಳ್ಳೆಯ ತೀರ್ಮಾನ ತೊಗೊಂಡಿದ್ರು. ಆದರೆ ಒಂದು ಕೆಲವು ಕಾರಣಗಳಿಂದ ಚುನಾವಣೆ ನಡೀತು. ಅದರಲ್ಲೂ ಸಹ ಅವ್ರು ಏನು ತೀರ್ಮಾನ ತೊಗೊಂಡ್ರು ಅದು ಬದ್ಧವಾಗಿ ಜನ ಒಳ್ಳೆ ತೀರ್ಮಾನ ಕೊಟ್ಟು ಒಂದು ದೊಡ್ಡ ಅಂತರದಲ್ಲಿ ಎಲ್ಲರೂ 12 ಜನ ಆಯ್ಕೆ ಮಾಡಿದ್ರು. ಈ 12 ಜನ ನಮ್ಮದು ಒಂದು ಕುಟುಂಬ ಇದ್ದಾಗ ಈಗ ನಮ್ಮ 12 ಜನಕ್ಕೂ ಒಂದು 5 ವರ್ಷದ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಈ ಜವಾಬ್ದಾರಿಯಲ್ಲಿ ಇವತ್ತು ಏನು 12 ಜನದಲ್ಲಿ ಮತ್ತೆ ಒಬ್ಬ ಅಧ್ಯಕ್ಷ ಉಪಾಧ್ಯಕ್ಷರು ಅಂತ ಒಂದು ಕುಟುಂಬದಲ್ಲಿ ಒಂದು ಆಯ್ಕೆ ಮಾಡಿದ್ದಾರೆ. ಆ ಕುಟುಂಬದಲ್ಲಿ ನಾವು 12 ಜನ ಒಗ್ಗಟ್ಟಾಗಿ ಎಲ್ಲರೂ ಸಮಾನ ಮನಸ್ಸರಾಗಿ ನಾವು ಏನು ಇವತ್ತು ನಮಗೊಂದು ದೊಡ್ಡವರು ಕೊಟ್ಟಿರೋಂಥ ಅವಕಾಶ ಬಳಸ್ಕೊಂಡು ಅವ್ರು ಏನು ಮಾರ್ಗದರ್ಶನ ಇರ್ತಾರೆ ಆ ಮಾರ್ಗದರ್ಶನತೆ ಒಂದು ಒಳ್ಳೆ ರೈತರ ಒಡನಾಡಿಗಳಾಗಿ ಸ್ನೇಹಜೀವಿಗಳಾಗಿ ಇಲ್ಲಿ ಕೆಲಸ ಮಾಡಿ ಉತ್ತಮವಾದಂಥ ಹೆಸರು ತೊಗೊಂಡ್ಬರ್ತೀವಿ. ಅವ್ರಿಗೆ ಯಾವುದೇ ರೀತಿ ಕಪ್ಪು ಚುಕ್ಕೆ ಬರದೇ ರೀತಿ ನಡ್ಕೊತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಒಂದು ಮಾತು.